ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೃತಿಕಾ ಯಶ್ವಿಕಾ ಕಿಚನ್. ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊಪ್ಪೊಂದು ಕಟ್ ತೊಗೊಂಡಿದ್ದೆ, ಅದನ್ನು ನೀಟಾಗಿ ಬಿಡಿಸೋಣ ಅಂದ್ಬಿಟ್ಟು ಬಿಡಿಸ್ತಾ ಇದ್ದೀನಿ. ನೋಡಿ, ಅದರಲ್ಲಿ ಮಣ್ಣೆಲ್ಲ ಇರುತ್ತಲ್ವ, ಅದಕ್ಕೆ ಮಣ್ಣೆಲ್ಲ ತೆಗೆದು ಮತ್ತು ಎಲೆ ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಬೇಕು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮುದ್ದೆಗೆಲ್ಲ. ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೀಟಾಗೆಲ್ಲ ಬಿಡಿಸಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಮತ್ತು ಸ್ವಲ್ಪ ಬೇಳೆ ಹಾಕಿ ತೊಳ್ಕೊಬೇಕು. ಸ್ವಲ್ಪ ಬೇಳೆ ಎಲ್ಲ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ನೋಡಿ, ಈಗ ಬೆಳ್ಳುಳ್ಳಿ ಎಲ್ಲ ಹಾಕಿದಾದ್ಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಬಿಡಿಸಿ ಇಟ್ಕೊಂಡು ತೊಳ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಮತ್ತು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿ ಈಗ ಹಾಕ್ತಾಯಿದ್ದೀನಿ. ಮತ್ತು ಟೊಮೊಟೊ ಎಲ್ಲ ತೊಳೆದು ಉದ್ದುದ್ದಕ್ಕೆ ಕಟ್ ಮಾಡಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಟೊಮೊಟೊ ಎಲ್ಲ ಹಾಕಿದಾದ್ಮೇಲೆ ಎಣ್ಣೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದಕ್ಕೆ ಮತ್ತು ಉಪ್ಪು ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪೀಗ ಹಾಕ್ತಾಯಿದ್ದೀನಿ. ಉಪ್ಪೆಲ್ಲ ಹಾಕಿದಾದ್ಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸೊಪ್ಪೆಲ್ಲ ತೊಳೆದಿಟ್ಕೊಂಡಿದ್ದೆಲ್ಲ ಮುಂಚೆನೇ ಆ ಸೊಪ್ಪು ಈಗ ಹಾಕ್ತಾಯಿದ್ದೀನಿ. ಹಾಕಿ 1 ವಿಸಿಲ್ 2 ವಿಸಿಲ್ 3 ವಿಸಿಲ್ ಬಂದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ 2 ವಿಸಿಲ್ ಕೂಗಿಸ್ಕೊತೀನಿ. ಅದೆಲ್ಲ ಕೂಗಿದ್ದಾಗಿದೆ. ನೋಡಿ, ಈ ಥರ ಬಂದಿದೆ. ಮತ್ತು ನೀರೆಲ್ಲ ಸಪ್ರೇಟ್ ಮಾಡಿ ಅದನ್ನು ಸೊಪ್ಪೆಲ್ಲ ಚೆನ್ನಾಗಿ ನೀಟಾಗಿ ಮಸಿದ್ಕೊಬೇಕು. ನೋಡಿ, ಈಗ ಮಸೀತಾ ಇದ್ದೀನಿ. ಈ ಥರ ಎಲ್ಲ ಮಸಿದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಚೆನ್ನಾಗೇ ಮಸಿದ್ರೆ. ಮತ್ತು ಚೆನ್ನಾಗಿ ಮಸ್ತಿದಾದ್ಮೇಲೆ ಮತ್ತು ನೀರೆಲ್ಲ ಆವಾಗಲೇ ಎಲ್ಲ ಸಪ್ರೇಟ್ ಮಾಡಿಟ್ಟಿದ್ರಲ್ವ, ಆ ನೀರು ನೋಡಿ ಈ ಥರ ಎಲ್ಲ ಮಸ್ತಿದ್ದೀನಿ. ಆ ನೀರು ಈಗ ಹಾಕ್ತಾಯಿದ್ದೀನಿ. ನೋಡಿ, ಅದಕ್ಕೆ ನೀರು ಹಾಕಿ 1 ಕುದಿ 2 ಕುದಿ ಬರೋ ತನಕ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಯಾವ ಥರ ಎಲ್ಲ ಕುದಿ ಬರ್ತಾ ಇದೆ ಅಂದ್ಬಿಟ್ಟು ಈ ಥರ ಕುದಿಸ್ಕೋಬೇಕು ಚೆನ್ನಾಗಿ. ಕುದ್ದಿದ್ದಾದ್ಮೇಲೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಚಪಾತಿಗೂ ಮಾಡ್ಕೊಬೋದು ಸೊಪ್ಪು ಸಾರು, ತುಂಬ ರುಚಿಯಾಗಿರುತ್ತೆ. ಮತ್ತು ಅದಕ್ಕೆ ಒಗ್ಗರಣೆ ಹಾಕಬೇಕು ಅಂದ್ಬಿಟ್ಟು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಅಂದಾಗ ಸಾಸಿವೆ ಸ್ವಲ್ಪ ಹಾಕ್ಕೋಬೇಕು. ಸಾಸಿವೆ ಎಲ್ಲ ಹಾಕಿದ್ದಾದಮೇಲೆ ಈರುಳ್ಳಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಈರುಳ್ಳಿ ಮತ್ತು ಇದು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗೆ ಈ ಥರ ಮಾಡಿಕೊಂಡ್ರೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಒಂದು ಗೋಲ್ಡನ್ ಕಲರ್ ಬರಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಸೊಪ್ಪು ಸಾರು ಅಂತೂ ನಮ್ಮ ಮಗು ಇಷ್ಟಪಟ್ಟು ತಿಂತಾಳೆ. ನೋಡಿ, ಯಾವ ಥರ ಎಲ್ಲ ಈಗ ಹಾಕ್ತಾಯಿದ್ದೀನಿ. ಸಾಂಬಾರು ಆವಾಗಲೇ ಸೊಪ್ಪು ಸಾರು ಆಗಿತ್ತಲ್ವ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಮಾಡ್ಕೊಂಡಿರೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್.